ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನನಗೆ ಗೊತ್ತಿದೆ ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದಾರೆ ಅಂತ. ಸೊ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥವ್ರು ನಿಮಗೆ ಓಕೆನಾ? ಇಷ್ಟ ಆಗ್ತಾರಾ? ಮ್ಯಾಚ್ ಆಗ್ತಾರಾ? ಹೌದಾ? ಬನ್ನಿ ಇವಾಗ ಇವರ ಮಾಹಿತಿ ನೋಡೋಣ. ಇವ್ರಿಗೂ ಕೂಡ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಇವರ ಹೆಸರು ಬಂದುಬಿಟ್ಟು ಪೂರ್ಣಿಮಾ ಬನಿಗಿಹಟ್ಟಿ ಅಂತ. ವಯಸ್ಸು 25 ವರ್ಷ. ಶಿಕ್ಷಣದಲ್ಲಿ ನರ್ಸಿಂಗ್ ಕೆಲಸ. ಆ್ಯಂಡ್ ಇವರು ವಾಸವಾಗಿರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಆ್ಯಂಡ್ ಇವರು ಬೋರ್ ಆದಾಗ, ಮನೇಲಿದ್ದಾಗ, ಕೆಲಸ ಇರಲಾರ್ದಂಥ ಸಮಯದಲ್ಲಿ ಹವ್ಯಾಸ ಸೇವೆ ಮಾಡುವುದು, ಸಂಗೀತ ಕೇಳುವುದು ಅಂತ ಮಾಡ್ತಾರೆ. ಇವರ ಕುಟುಂಬದ ವಿವರಣೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೇನೆ. ತಂದೆಯವರು ರೈತರು, ತಾಯಿಯವರು ಅಂಗನವಾಡಿ ಶಿಕ್ಷಕಿ, ಸಹೋದರರು ಇಬ್ಬರು ಕೂಡ ಇದ್ದಾರೆ. ಅವರು ಬಂದ್ಬಿಟ್ಟು ಒಬ್ಬರು ಶಾಲೆಗೆ ಹೋಗ್ತಾರೆ, ಇನ್ನೊಬ್ಬರು ಬಂದ್ಬಿಟ್ಟು ಇನ್ನೂ ಚಿಕ್ಕ ಹುಡುಗ ಇದ್ದಾನೆ. ನಾನು ಮನೆಯ ಹಿರಿಯ ಮಗಳು ಪೂರ್ಣಿಮಾ ಬನಿಗಿಹಟ್ಟಿ ಅಂತ. ತುಂಬ ಮುದ್ದಾಗಿ ಬೆಳೆಸಿದ್ದಾರೆ ಇವರ ತಂದೆ ತಾಯಿಯವರು. ಬಡವರ ಮನೆತನದ ಹುಡುಗಿನೇ ಅನಿಸಲ್ಲ, ಅಷ್ಟೊಂದು ರಿಚ್ ಆ್ಯಂಡ್ ಮಾಡರ್ನ್ ಆಗಿ ಬೆಳೆಸಿದ್ದಾರೆ. ಯಾಕಂದರೆ ಹೆಣ್ಮಕ್ಳು ಗುರು ಹಿಂಗೆ ಬೆಳೆಸಿದ್ರೇ ಗಂಡು ಮಕ್ಕಳು ಕೇಳಕ್ಕೆ ಬರ್ತಾರೆ. ಆದರೆ ಇವರು ಒಂದು ಫ್ಯಾಮ್ಲಿಯ ಹುಡುಗಿ ಆಗಿರೋದ್ರಿಂದ ಇವ್ರಿಗೆ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಇದೇ ರೀತಿ ಇರಬೇಕು ಅಂತ ಕೆಲವೊಂದಿಷ್ಟು ಆಸೆ ಪಡ್ತಾ ಇದ್ದಾಳೆ ಈ ಒಂದು ಹುಡುಗಿ. ಫೋಟೋನ ಜೂಮ್ ಮಾಡಿ ನೋಡ್ಕೊಳ್ಳಿ. ಎಸ್, ಇವ್ರಿಗೆ ನೀವು ಇಷ್ಟ ಆಗಬೇಕು ಅಂದರೆ ನಿಮ್ಮ ಹತ್ರ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ನಂಬರ್ 1, ಆರೈಕೆ ಮಾಡುವಂಥ ಹೃದಯ, ಪಾಸಿಟಿವ್ ಎನರ್ಜಿ, ಜೀವನದಲ್ಲಿ ಓನ್ ಆಗಿರ್ತಕ್ಕಂತಹ ಒಂದು ಹೌಸು, ಕಾರು, ಮನೆ, ಗುರಿ ಆ್ಯಂಡ್ ಪತ್ನಿಗೆ ಒಂದು ಒಳ್ಳೆಯ ಪ್ರೋತ್ಸಾಹ ನೀಡುವಂಥ ಹುಡುಗ ಆಗಿರಬೇಕು. ನಿಮ್ಮ ಹತ್ರ ನನ್ನನ್ನು ಕಾಳಜಿ ಮಾಡುವಂಥ ಒಂದು ಸ್ವಚ್ಛ ಹೃದಯ ಇರಬೇಕು, ಒಂದು ಮನೆ ಇರಬೇಕಂತೆ, ನಿಮ್ಮ ಹತ್ರ ಒಂದು ಕಾರ್ ಇರಲೇಬೇಕು ಅಂತ ಹೇಳಿದ್ದಾರೆ. ಬಟ್ ಇರಲಿಲ್ಲ ಅಂದರೆ ಇವ್ರ ಹತ್ರ ಇದೆ, ಅಡ್ಜಸ್ಟ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಆ್ಯಂಡ್ 3ನೇ ಪಾಯಿಂಟಲ್ಲಿ ಸಿಗರೇಟ್ ಆ್ಯಂಡ್ ಒಳ್ಳೆಯ ಒಂದು ಹ್ಯಾಬಿಟ್ ಇರಬೇಕು. ಸಿಗರೇಟ್ ಮಾತ್ರ ಸೇರಬಾರ್ದು ಅಂತ ಹೇಳಿದ್ದಾರೆ. ಸುಖ ಜಾಸ್ತಿ ಕೊಡಬೇಕು ಅವನು ನನಗೆ. ಆ್ಯಂಡ್ ನಾನು ಬಡತನದ ಹುಡುಗಿ ಆಗಿದ್ದರೂ ಕೂಡ ನನಗೂ ಕೂಡ ಆಸೆ ಇದೆ, ಕಾಮ ಇದೆ, ದಾಹ ಇದೆ, ಅದಕ್ಕೆ ಕೊರತೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ನನ್ನ ತರಹದ ಎಲ್ಲ ಯೋಚನೆ ಕೂಡ ಅವನು ಮಾಡಲೇಬೇಕು ಅಂತ ಹೇಳಿರೋದು. ತಂದೆ ರೈತರಾಗಿದ್ದರೂ ಕೂಡ ದುಡ್ಡಿಗೇನು ಕಡಿಮೆ ಇಲ್ಲ. ಸೊ ಮುದ್ದಾಗಿರ್ತಕ್ಕಂಥ ಹುಡುಗಿ ಬಂದು ನನ್ನನ್ನು ಮದುವೆ ಆಗು ಮಾಮ ಅಂತ ಯಾರೂ ಕೂಡ ಬೆನ್ನ ಹತ್ತಲ್ಲ ಈಗಿನ ಕಾಲದಲ್ಲಿ. ಇದೇ ರೀತಿ ನೀನಿದ್ದರೆ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳುವಂತಹ ಕಾಲ ಇದು. ಸೊ ನೋಡಿ, ನಿಮಗೆ ಈ ಒಂದು ಕ್ವಾಲಿಫಿಕೇಷನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದ್ರು ಕೂಡ ಅವರು ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಸೊ ಎಲ್ಲನೂ ಕೂಡ ಒಪ್ಪಿಗೆ ಇದೆ ಅಂತಂದರೆ ಮಾತ್ರ ನಿಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಿಕೊಡಿ, ನಾವು ಅವ್ರಿಗೆ ಕಳಿಸ್ತೀವಿ. ಓಕೆನಾ? ಎಲ್ಲನೂ ಡನ್ನ. ಇವ್ರ ಹತ್ರ ಏನೆಲ್ಲ ಆಸ್ತಿ ಇದೆ ಅಂತ ನಾನು ಇವಾಗ ಹೇಳ್ತೇನೆ ನೋಡಿ. ಸೊ ಮೊದಲನೇದಾಗಿ ಹೇಳೋದು, ಅವ್ರ ಹತ್ರ ಇರೋದು ಒಂದು ಕಾರು. ಹುಡುಗ ಇದೇ ರೀತಿ ಇರಬೇಕು ಅಂತ ಪಾಯಿಂಟ್ಗಳೇನು ಹೇಳ್ತಾ ಇದ್ರು. ಅದರಲ್ಲಿ 2ನೇ ಪಾಯಿಂಟಲ್ಲಿ ಏನು ಹೇಳಿರೋದು ಅಂದರೆ ಮನೆ ಇರಬೇಕು, ಒಂದು ಕಾರು, ಆ್ಯಂಡ್ 3ನೇದಾಗಿ ಪ್ರಸ್ತುತ ಸುಂದರ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಆ ಒಂದು ಪಾಯಿಂಟಲ್ಲಿ ನಿಮ್ಮ ಹತ್ರ ಕಾರ್ ಇಲ್ಲ ಅಂತಂದರೂ ಕೂಡ ಇವರ ಒಂದು ಅಪ್ಪನವರು ಯೂಸ್ ಮಾಡ್ತಕ್ಕಂಥ ಒಂದು ಕಾರು ಮಗಳ ಹೆಸರಿಗೆ ಮಾಡಿರೋದು, ಅದನ್ನು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಕೊಡ್ತಾರೆ. ಅದರ ಹೆಸರು ಬಂದುಬಿಟ್ಟು MG ಆಸ್ಟ್ರಾಲ್ ಕಾರ್ ಅಂತ. 1.3 ಲೀಟರ್ ಒಂದು ಇಂಜಿನ್ ಆಗಿರ್ತಕ್ಕಂಥದ್ದು. ಇದನ್ನು ನೀವು 175ರ ಸ್ಪೀಡಲ್ಲೂ ಕೂಡ ಓಡಿಸ್ಬೋದು. ಏನು ಕೂಡ ಕ್ವಿಕ್ ಅನ್ನಲ್ಲ ಕಾರು, ಅಷ್ಟೊಂದು ತುಂಬ ಚೆನ್ನಾಗಿದೆ, ಮಾಡರ್ನ್ ಆಗಿದೆ. ಇದರ ಒಳಗಡೆ 5 ಸೀಟ್ಗಳಿದೆ ಸ್ನೇಹಿತರೆ. ಇಂದ ರೆಡ್, ಗ್ರೇ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ನಿಮಗೆ ಈ ಒಂದು ಕಾರು ಸಿಗುತ್ತೆ. ಬಟ್ ಇವ್ರ ಹತ್ರ ಇರೋದು ಈ ಕಲರಲ್ಲಿದೆ. ಒಳ್ಳೆಯ ಒಂದು ರಿವ್ಯೂ ಇದೆ. ಆಲ್ ಫ್ಯೂಚರ್ಸ್ ಆ್ಯಂಡ್ ಸ್ಟೈಲಿಶ್ ಆಗಿರ್ತಕ್ಕಂಥ ಕ್ಯಾಬಿನ್ ಇದೆ. ಸ್ಮೂತ್ ಆಗಿರ್ತಕ್ಕಂಥ ಒಂದು ಜರ್ನಿ ಇದರಲ್ಲಿ ನೀವು ಮಾಡ್ಬೋದು. ಆ್ಯಂಡ್ ಒಳ್ಳೆಯ ಒಂದು ಕ್ವಾಲಿಟಿ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ಈ ಒಂದು ಕಾರು ಜೊತೆಗೆ ಅವರು ನಿಮಗೆ ಎಲ್ಲನೂ ಕೂಡ ಬೇಕು ಅಂದರೆ ಖಂಡಿತವಾಗ್ಲೂ ನಿಮ್ಮ ಮಾಹಿತಿಗಳನ್ನು ಡಿಸ್ಕ್ರಿಪ್ಷನಲ್ಲಿ Gmail ID ಕೊಟ್ಟಿದ್ದೇನೆ. ಆ ಒಂದು Gmail IDಗೆ ಮೇಲ್ ಮಾಡುವ ಮುಖಾಂತರ ಕಳಿಸಿಕೊಡಿ. ನಾವು ಅದನ್ನು ಚೆಕ್ ಮಾಡಿ ನಿಮಗೆ ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತೀವಿ. ಸೊ ಒಳಗಡೆ ಈ ರೀತಿ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಬರೀ ಹೊರಗಿಂದೆ ನೋಡಿಬಿಟ್ಟು ಸೆಲೆಕ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ಮೂತಾಗಿರ್ತಕ್ಕಂಥ ಸೀಟ್, ಕಂಫರ್ಟಬಲ್ ಜರ್ನಿ, ಹೈಜೆನಿಕ್ ಆಗಿರ್ತಕ್ಕಂಥ ಕ್ಲೀನಿಂಗು, ಟಾಪ್ ಮಾಡಲಲ್ಲಿ ಒಂದು ಮಾಡ್ರನ್ ಲುಕ್ ಇದರಲ್ಲಿದೆ ಸ್ನೇಹಿತರೆ. ಆ್ಯಂಡ್ ಇದರಲ್ಲಿ ಒಂದು 175 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೂ ಕೂಡ ವೆರಿ ಸ್ಮೂತಾಗಿರ್ತಕ್ಕಂಥ ಜರ್ನಿ ಆಗುತ್ತೆ. ಬಿಡಕ್ಕೆ ಹೋಗ್ಬಿಡಿ ಇಂಥ ಆಫರು. ಅವರೇ ದುಡ್ಡು ಕೊಡ್ತೀನಿ ನನ್ನ ಮದುವೆ ಆಗಿ ಅಂತಂದರೆ ಬಿಡಕ್ಕೆ ಹೋಗ್ಬೇಡಿ. ಒಟ್ಟಿನಲ್ಲಿ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳೆಲ್ಲ ಇಷ್ಟ ಆಗಿದೆ ಅಂತ ಹೇಳಬೇಕು ನೀವು ಅಷ್ಟೇ. ಸೊ ಇವಾಗ sri9591@gmail.comಗೆ ಮೇಲ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ, ಅಂದರೆ ರೆಸ್ಯೂಮ್ನ ಕ್ರಿಯೇಟ್ ಮಾಡಿ ನಮಗೆ ಕಳಿಸಿಕೊಡಿ.
ನಾವು ಅವ್ರಿಗೆ ತಿಳಿಸಿಕೊಡ್ತೀವಿ. ಮತ್ತು ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ವಿಡಿಯೋನ ಖಂಡಿತವಾಗ್ಲೂ ನೋಡ್ತಾ ಇರಿ, ನಗ್ತಾ ಇರಿ. ಆ್ಯಂಡ್ ಸ್ನೇಹಿತರೆ, ನಿಮಗೂ ಕೂಡ ಮದುವೆ ಆಗುವಂಥ ಟೈಮ್ ಬರುತ್ತೆ, ಒಟ್ನಲ್ಲಿ ಕಾಯಿರಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.